ನಾನೇನು ಧೂಮಪಾನ ಮಾಡಲ್ಲ, ನನಗೆ ಶ್ವಾಸಕೋಶದ ಕ್ಯಾನ್ಸರ್ ಬರೋಕೆ ಸಾಧ್ಯವೇ ಇಲ್ಲ ಅಂತ ನೀವು ಅಂದುಕೊಂಡ್ರೆ ಅದು ತಪ್ಪು. ಧೂಮಪಾನ ಮಾಡದೇ ಇರುವವರು ಕೂಡ ಲಂಗ್ ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. 10% ಶ್ವಾಸಕೋಶ ಕ್ಯಾನ್ಸರ್ ಕೇಸ್ಗಳು ಧೂಮಪಾನೀಯ ಅಲ್ಲದವರಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಸಿಗರೇಟ್ ಸೇದದೇ ಇರುವವರು ಸಹ ಸುರಕ್ಷಿತವಾಗಿರುತ್ತೇವೆ ಅಂತ ಅಂದುಕೊಳ್ಳುವ ಹಾಗಿಲ್ಲ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಗರೇಟ್ ಸೇದದಿದ್ರೂ ಬರುತ್ತೆ ಶ್ವಾಸಕೋಶದ ಕ್ಯಾನ್ಸರ್. ಧೂಮಪಾನ ಮಾಡದವರಿಗೂ ಲಂಗ್ ಕ್ಯಾನ್ಸರ್ ಅಪಾಯ. ಶ್ವಾಸಕೋಶ ನಮ್ಮ ದೇಹದ ಬಹುಮುಖ್ಯ ಅಂಗಗಳಲ್ಲಿ ಒಂದು. ಶ್ವಾಸಕೋಶದ ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ಉಸಿರಾಟ ಕ್ರಿಯೆ ಸರಾಗವಾಗಿ ನಡೆಯಲು ಸಾಧ್ಯ. ನಾವು ಆರೋಗ್ಯವಾಗಿದ್ದಾಗ ಶ್ವಾಸಕೋಶ ಉಸಿರಾಟ ಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಆದರೆ ಒಮ್ಮೆ ಶ್ವಾಸಕೋಶದ ಆರೋಗ್ಯ ಹದಗೆಟ್ಟರೆ ಮನುಷ್ಯನ ಪ್ರಾಣಕ್ಕೆ ಕುತ್ತು ಬರಬಹುದು. ಧೂಮಪಾನ ಮಾಡದೇ ಇರೋರಲ್ಲೂ ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚು. ಹೌದು, ಧೂಮಪಾನ ಮಾಡೋರಿಗೆ ಶ್ವಾಸಕೋಶದ ತೊಂದರೆಗಳು ಕಾಣಿಸಿಕೊಳ್ತವೆ. ಧೂಮಪಾನಿಗಳಿಗೆ ಮಾತ್ರ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಹೆಚ್ಚು ಅಂತ ಅನೇಕ ಮಂದಿ ತಿಳಿದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ಕೆಲವು ಸಂಶೋಧನೆಗಳು ಹಾಗೂ ಪ್ರಕರಣಗಳು ಇದಕ್ಕೆ ತದ್ವಿರುದ್ಧವಾಗಿವೆ. ಧೂಮಪಾನ ಮಾಡದೇ ಇರೋರು ಕೂಡ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗ್ತಿದ್ದಾರೆ. 10% ಶ್ವಾಸಕೋಶ ಕ್ಯಾನ್ಸರ್ ಪ್ರಕರಣಗಳು ಧೂಮಪಾನಿಗಳಲ್ಲದವರಲ್ಲೇ ಕಂಡು ಬರ್ತಿದೆ. ಹಾಗಾಗಿ ಸಿಗರೇಟ್ ಸೇದದೇ ಇರೋರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸುರಕ್ಷಿತವಾಗಿದ್ದೇವೆ ಅಂತ ಅಂದುಕೊಳ್ಳೋ ಹಾಗಿಲ್ಲ. ಅದರಿಂದಾಗಿಯೇ ಈ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ಕುರಿತ ಅಧ್ಯಯನಗಳು ಧೂಮಪಾನ ಮಾಡದ ಜನರಲ್ಲಿ ಈ ಮಾರಣಾಂತಿಕ ಕಾಯಿಲೆ ಗಮನಾರ್ಹವಾಗಿ ಏರುತ್ತಿದೆ ಅಂತ ಹೇಳಿದೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸಾವನ್ನಪ್ಪುವ 20% ಮಂದಿ ಒಮ್ಮೆಯೂ ಧೂಮಪಾನ ಮಾಡಿಲ್ಲ ಹಾಗೂ ಯಾವುದೇ ರೀತಿಯ ತಂಬಾಕನ್ನ ಬಳಸಿಲ್ಲ ಅಂತ ಅಮೆರಿಕದ ಕ್ಯಾನ್ಸರ್ ಸೊಸೈಟಿ ಹೇಳಿದೆ. ಧೂಮಪಾನ ಮಾಡದೇ ಇರೋರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಯಾಕೆ ಬರುತ್ತೆ? ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಪ್ರಕಾರ ಧೂಮಪಾನಿಗಳಲ್ಲದವರಲ್ಲಿ ಕಂಡು ಬರ್ತಕ್ಕಂಥ 50-60% ಶ್ವಾಸಕೋಶದ ಕ್ಯಾನ್ಸರ್ಗಳು ಅಡಿನೋಕಾರ್ಸಿನೋಮಾ ಅಥವಾ ಶ್ವಾಸಕೋಶದ ಸಣ್ಣ ಗಾಳಿಯ ಚೀಲಗಳನ್ನು ಜೋಡಿಸುವ ಮತ್ತು ಲೋಳೆಯಂತಿರುವ ಜೀವಕೋಶಗಳಿಂದ ಪ್ರಾರಂಭವಾಗುವ ಕ್ಯಾನ್ಸರ್ ಆಗಿದೆ. ಧೂಮಪಾನ ಮಾಡದೇ ಇರೋರಲ್ಲಿಯೂ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಳ್ಳಲು ಅನೇಕ ಬಗೆಯ ಕಾರಣಗಳನ್ನು ತಜ್ಞರು ಹೇಳ್ತಾರೆ. ಅವುಗಳಲ್ಲಿ ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ. ಮೊದಲಿಗೆ ಜೆನೆಟಿಕ್ ರೂಪಾಂತರ ಮಾಡಿಕೊಂಡವರಲ್ಲಿ ಕ್ಯಾನ್ಸರ್ ಬೆಳವಣಿಗೆ ಹೆಚ್ಚಾಗಿ ಕಂಡುಬರುತ್ತೆ. ಡಿಎನ್ಎಯಲ್ಲಿ ಬದಲಾವಣೆಗಳಾದಾಗ ಶ್ವಾಸಕೋಶದಲ್ಲಿರುವ ಆರೋಗ್ಯಕರ ಜೀವಕೋಶಗಳು ಹಾನಿಗೊಳಗಾಗಿ ಕ್ಯಾನ್ಸರ್ ಉಂಟಾಗಲು ಕಾರಣವಾಗುತ್ತೆ. ಇನ್ನು ದೀರ್ಘಕಾಲದವರೆಗೆ ರೇಡಾನ್ ಅನಿಲದ ಸಂಪರ್ಕದಲ್ಲಿರುವುದರಿಂದಲೂ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ. ಇದು ನೈಸರ್ಗಿಕ ವಿಕಿರಣಶೀಲ ಅನಿಲವಾಗಿದ್ದು ಶ್ವಾಸಕೋಶದ ಕ್ಯಾನ್ಸರ್ಗೆ 2ನೇ ಬಹುಮುಖ್ಯ ಕಾರಣವಾಗಿದೆ. ಅಧ್ಯಯನಗಳ ಪ್ರಕಾರ ಅಮೆರಿಕದಲ್ಲಿ ಪ್ರತಿ ವರ್ಷ ಸುಮಾರು 21,000 ಜನರು ರೇಡಾನ್ ಅನಿಲದಿಂದ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿಯಾಗ್ತಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಧೂಮಪಾನಿಗಳೊಂದಿಗಿನ ನಿಕಟ ಸಂಪರ್ಕ. ಹೌದು, ಧೂಮಪಾನ ಮಾಡುವ ವ್ಯಕ್ತಿಗಳ ಜೊತೆ ಸತತವಾಗಿ ಇರೋದ್ರಿಂದಲೂ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ. ಪ್ರತಿ ವರ್ಷವೂ ಇದರಿಂದಲೇ ಅನೇಕ ಮಂದಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗ್ತಾರೆ ಅಂತಾರೆ ವೈದ್ಯರು. ಇನ್ನು ಮತ್ತೊಂದು ಕಾರಣ ಪರಿಸರ ಮಾಲಿನ್ಯ. ಹೆಚ್ಚುತ್ತಿರುವ ವಾಯು ಮಾಲಿನ್ಯ, ಡೀಸೆಲ್ ಎಕ್ಸಾಸ್ಟ್, ಕಲ್ನಾರು, ಆರ್ಸೆನಿಕ್ ಗಳಿಗೆ ಒಡ್ಡಿಕೊಳ್ಳುವುದರಿಂದಲೂ ಧೂಮಪಾನ ಮಾಡದವರು ಕೂಡ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗ್ತಾರೆ. ಇನ್ನು ಶ್ವಾಸಕೋಶದ ಕ್ಯಾನ್ಸರ್ನ ಒಂದಿಷ್ಟು ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನಿರಂತರ ಕೆಮ್ಮು ಅಥವಾ ನ್ಯೂಮೋನಿಯಾ, ಉಸಿರಾಟದ ತೊಂದರೆ, ಎದೆನೋವು, ಉಬ್ಬಸ, ತೂಕ ಇಳಿದು ಹೋಗೋದು, ಆಯಾಸ, ಭುಜದಲ್ಲಿ ನೋವು, ಮುಖ ಮತ್ತು ಕುತ್ತಿಗೆಯಲ್ಲಿ ಊತ, ಇಳಿಬೀಳುವ ಕಣ್ಣು ರೆಪ್ಪೆ ಇವೆಲ್ಲವೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳಾಗಿರ್ತವೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.